ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿವರೆಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಹಂಗೆ ಹೋಗ್ಬಿಡ್ತೀರಾ, ವೀಡಿಯೋ ನೋಡ್ತೀರಾ ಹೋಗ್ಬಿಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೂ ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕ್ ಒಂದು ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ, ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಹಾಗೂ ಈ ರೀತಿ ವಿಡಿಯೋನ ಮಾಡ್ತಾ ಇರ್ತೀನಿ. ತುಂಬ ಜನ ಅಂದ್ಕೊಂಡಿರ್ತಾರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ದುಡ್ಡು ಕಟ್ಟಾಗ್ಬೋದು, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಆಗಿರ್ತಕ್ಕಂಥ ದುಡ್ಡು ನನ್ನ ಕಡೆನೂ ಕಟ್ಟಾಗಲ್ಲ, ಯೂಟ್ಯೂಬ್ ಕಡೆನೂ ಕಟ್ಟಾಗಲ್ಲ, ನಿಮ್ಮ ಕಡೆನೂ ಕಟ್ಟಾಗೋದಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ದು ಆ್ಯಪ್ನ ಡಾಟಾ ಏನಾದರೂ ಜಾಸ್ತಿ ಆಗಿದ್ರೆ ಯಾವ ರೀತಿ ಡಿಲೀಟ್ ಮಾಡೋದು ಅಥವಾ ಯಾವ ರೀತಿ ಕ್ಲಿಯರ್ ಮಾಡೋದು ಅಂತ ತಿಳ್ಕೊಡ್ತೀನಿ. ಅದು ತುಂಬ ಈಸಿಯಾಗಿದೆ. ಸೊ ತುಂಬ ಜನರಿಗೆ ಗೊತ್ತಿರ್ಬೋದು, ಇನ್ನೂ ಗೊತ್ತಿಲ್ಲದೆ ಇರ್ಬೋದು, ಅಂಥವ್ರಿಗೆಲ್ಲ ವಿಡಿಯೋ ಎಲ್ಲ ಹೆಲ್ಪ್ಫುಲ್ ಆಗುತ್ತೆ. ಸೊ ಪ್ಲೀಸ್ ವಾಚ್ ಟಿಲ್ ಎಂಡ್ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ತುಂಬ ಈಸಿ ಇದೆ ಆ್ಯಪ್ನ ಡಾಟಾವನ್ನು ಕ್ಲಿಯರ್ ಮಾಡೋದು. ಸೊ ನೋಡಿ, ನಿಮ್ಮ ಮೊಬೈಲಲ್ಲಿ ಫಸ್ಟ್ ಯಾವುದೇ ಮೊಬೈಲ್ ಇರಲಿ, ಸೆಟ್ಟಿಂಗ್ಸಲ್ಲಿ ಹೋಗಿ ಈ ರೀತಿ ಸೆಟ್ಟಿಂಗ್ಸ್ ಮೇಲೆ ಹೋದಾಗ ನಿಮಗೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲ ಸರ್ಚ್ ಕೂಡ ಮಾಡ್ಬೋದು. ನೋಡಿ, ಇಲ್ಲಿ ಆ್ಯಪ್ಸ್ ಅಂತ ಬರುತ್ತೆ ನೋಡಿ. ಈ ರೀತಿ ಆ್ಯಪ್ಸ್ ಅಂತ ಬಂದಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸಿಸ್ಟಮ್ ಆ್ಯಪ್ ಸೆಟ್ಟಿಂಗು, ಮ್ಯಾನೇಜ್ ಆ್ಯಪ್ ಸೆಟ್ಟಿಂಗು, ಅನ್ಇನ್ಸ್ಟಾಲ್ ಸಿಸ್ಟಮ್ ಆ್ಯಪ್ಸ್ ಅಂತ ಬರುತ್ತೆ, ಎಲ್ಲ ಬರುತ್ತೆ ಇದರಲ್ಲಿ. ನೀವೇನು ಮಾಡಬೇಕಂದ್ರೆ ಸಿಸ್ಟಮ್ ಆ್ಯಪ್ ಸೆಟ್ಟಿಂಗಲ್ಲಿ ಹೋಗಿ, ಇಲ್ಲಾಂದರೆ ಇದು ಮ್ಯಾನೇಜ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ದೇನಾದರೂ ಯಾವ ಆ್ಯಪ್ ಎಲ್ಲ ಇದೆ ಇವೆಲ್ಲ ಶೋ ಆಗುತ್ತೆ ನೋಡಿ, ಎಲ್ಲ ಇದೆ ನೋಡಿ ಆ್ಯಪ್ದು ಡಾಟಾ ಎಲ್ಲ. ಒಂದ್ಸಲ ಆ್ಯಪು ನೋಡಿ, ಯಾವ ಆ್ಯಪ್ ಎಲ್ಲ ನಿಮಗೆ ಕಾಣ್ತಾ ಇರುತ್ತೆ ನೋಡಿ. ಎಷ್ಟು ಬೇಕಾದ್ರೆ ಎಲ್ಲ ಆ್ಯಪ್ ಇದೆ ಇದರಲ್ಲಿ. ಟೋಟಲ್ ಎಷ್ಟು ಆ್ಯಪ್ ಇದೆ ನನ್ನ ಮೊಬೈಲಲ್ಲಿ, ಸಿಸ್ಟಮ್ದು ಮತ್ತು ನಾನು ಇನ್ಸ್ಟಾಲ್ ಮಾಡಿರೋದು ಎಲ್ಲ ಇದೆ ನೋಡಿ. ನೀವೇನು ಮಾಡಬೇಕಂದ್ರೆ, ನಿಮ್ಗೆ ಯಾವ ಆ್ಯಪ್ನ ಡಾಟಾವನ್ನು ಕ್ಲಿಯರ್ ಮಾಡಬೇಕು ಅಥವಾ ನಿಮ್ದೇನಾದರೂ ಕ್ಲಿಯರ್ ಮಾಡಬೇಕಂದ್ರೆ ಸೊ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಒಂದು ನಿಮಿಷ ಇದು ಶೇರ್ ಮೀ ಅಂತ ಒಂದಿದೆ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಇದು 133 MB ಇರೋದು, ಇದು ಸ್ಟೋರೇಜ್ ಇಷ್ಟಿದೆ ನೋಡಿ, ಇದು ಸ್ಟೋರ್ ಆಗಿದೆ. ಇದನ್ನು ಕ್ಲಿಯರ್ ಮಾಡ್ತೀನಿ ನೋಡಿ. ಇಲ್ಲಿ ಕಾಣ್ತಿದೆ ನೋಡಿ, ಇಲ್ಲಿ ಫಸ್ಟ್ ಸ್ಟಾಪು ಕೆಳಗಡೆ ಅನ್ಇನ್ಸ್ಟಾಲ್ ಅಪ್ಡೇಟ್ಸು, ಕ್ಲಿಯರ್ ಡಾಟಾ ಅಂತ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಯರ್ ಆಲ್ ಡಾಟಾ ಅಥವಾ ಕ್ಲಿಯರ್ ಕೇಚ್ ಅಂತ ಕೇಳ್ತಾ ಇದೆ. ನೀವು ಕ್ಲಿಯರ್ ಆಲ್ ಡಾಟಾ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ಡಾಟಾ ಕ್ಲಿಯರ್ ಆಗುತ್ತೆ. ಸೊ ನೋಡಿ, ಟ್ಯಾಪ್ ಮಾಡ್ತೀನಿ ನೋಡಿ. ನೋಡಿ ನೋಟಿಫಿಕೇಶನ್ ಇದು ಬರ್ತಾ ಇದೆ ನೋಡಿ, ಒಂದು ಮೆಸೇಜ್. ಆಲ್ ಆ್ಯಪ್ ಡಾಟಾ ಇನ್ಕ್ಲೂಡಿಂಗ್ ಫೈಲ್ ಸೆಟ್ಟಿಂಗ್ಸ್ ಅಕೌಂಟ್ ಡೇಟಾಬೇಸ್ ಅಂಡ್ ಕೇಚ್ ವಿಲ್ ಬಿ ಪರ್ಮನೆಂಟ್ಲಿ ಡಿಲೀಟೆಡ್ ಅಂತ ಶೋ ಆಗ್ತಾ ಇದೆ. ಒಂದ್ಸಲ ನೀವೇನೋ ಆ್ಯಪನ್ನು ನೀವು ಡಾಟಾವನ್ನು ಕ್ಲಿಯರ್ ಮಾಡಿದೆ ಅಂತ ತಿಳ್ಕೊಳ್ಳಿ, ಯಾವುದೇ ಆಗಿರ್ತದೆ ಮತ್ತೆ ಪುನಃ ಬರೋದಿಲ್ಲ. ಸೊ ನೋಡಿ, ಓಕೆ ಅಂತ ಕ್ಲಿಕ್ ಮಾಡಿ ನೋಡಿ, ಕ್ಲಿಯರ್ ಆಯಿತು ನೋಡಿ. ಮುಂಚೆ ನೋಡಿ ಎಷ್ಟಿತ್ತು, 133 ಇತ್ತು, 133 ಇತ್ತು. ಇವಾಗ ನೋಡಿ ಎಷ್ಟಾಗಿದೆ, 25.58 MB ಇದಾಗಿದೆ ನೋಡಿ. ಈ ರೀತಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಆ್ಯಪನ್ನು ಡಾಟಾವನ್ನು ತುಂಬ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು ನೋಡಿ. ಫ್ರೆಂಡ್ಸ್, ಮಾಡಿದ್ದೀನಿ. ತಾವೆಲ್ಲರೂ ನೋಡಿದ್ದೀರಾ ಯಾವ ರೀತಿ ಒಂದು ಆ್ಯಪ್ನ ಡಾಟಾವನ್ನು ಯಾವ ರೀತಿ ಕ್ಲಿಯರ್ ಮಾಡ್ತಾರೆ ಅನ್ನೋದನ್ನ ಒಂದು ವಿಡಿಯೋದಲ್ಲಿ ತಾವೆಲ್ಲರೂ ಕಲ್ತಿದ್ದೀರಾ. ಸೊ ತುಂಬ ಜನಕ್ಕೆ ಗೊತ್ತಿದೆ, ಯಾರು ಗೊತ್ತಿಲ್ಲ ಅಂಥವ್ರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಪ್ಲೀಸ್ ಇನ್ನೂವರೆಗೆ ನೀವೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡ್ತೀರಾ. ಪ್ಲೀಸ್ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ನೋಡೋದಕ್ಕೆ ಸಿಗ್ತೀನಿ. ಅಲ್ಲಿರೋದು ನೋಡ್ತಾ ಇರಿ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ಐ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.